ಜಬಾ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎಸ್ಗಾರ್ ಕೆ ಭಾಗದಲ್ಲಿ ಅಸ್ಗರ್ ಆರಂಭಿಕ ಎಸೆತ ಎಕ್ಸ್ಟ್ರಾಸ್ ಮುಖಾಂತರವಾಗಿ ರಾಯಲ್ ಕ್ರಿಕೆಟರ್ಸ್ ಖಾತೆ ಆರಂಭಾತಿಯನ್ನು ಪಡ್ಕೊಳ್ತಾ ಇದೆ. ವೈಡ್ ಬಳಿಕ ಡಾಟ್. ಇದರ ನಡುವೆ ನವೀನ್ ಅರಸು ಗೆಸದ ಚೆಂಡು. ಮೋಹನ್ ಲಾಂಗ್ ಗಾಳಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ನವೀನ್ ಅರಸು ವಿಕೆಟ್ ಪತನ. ಇಂಪಾರ್ಟೆಂಟ್ ಆಟಗಾರರು ರಾಯಲ್ ಕ್ರಿಕೆಟರ್ಸಿನ ಟಾಪ್ ಆರ್ಡರ್ ಡ್ಯಾಶಿಂಗ್ ಓಪನರ್ ನವೀನ್ ಅರಸು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ರಾಯಲ್ ಕ್ರಿಕೆಟರ್ಸ್. 1 ಲಾಸ್ ಆಫ್ 1 ವಿಕೆಟ್, 1-1. ಹೊಸ ಆಟಗಾರ ಮತ್ತೋರ್ವ ರಾಯಲ್ ಕ್ರಿಕೆಟರ್ಸಿನ ಮಧ್ಯಮ ಕ್ರಮಾಂಕದ ನಂಬುಗೆ ಆಟಗಾರ ವಸಂತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ, ಯಾವುದೇ ಕ್ಷಣದಲ್ಲೂ ಕೂಡ ಬಿರುಸಿನ ಸಿಕ್ಸರ್ ಬೌಂಡರೀಸ್ ಅನ್ನ ಲೀಲಾ ಜಾಲವಾಗಿ ಸಿಡಿಸಬಲ್ಲಂತ ಆಟಗಾರ ವಸಂತ್ ಪ್ರಸ್ತುತ ಇವಾಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ವಸಂತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಅಸ್ಗರ್ ಎಸೆದ ಚೆಂಡು. ವಿಕೆಟ್ ಟು ವಿಕೆಟ್, ಸ್ಟಂಪ್ ಟು ಸ್ಟಂಪ್ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಆರಂಭಿಕ ಅವರ ಚಾಲ್ತಿಯಲ್ಲಿ 3 ಎಸೆತಗಳು ಮುಕ್ತಾಯವನ್ನ ಪಡ್ಕೊಳ್ತಾ ಇದೆ. ಇದರ ನಡುವೆ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ಡಾಟ್ ಬಾಲ್. ಕೊನೆ ಎಸೆತ, ಕ್ಷಮೆಯಲ್ಲಿ ಲಾಸ್ಟ್ 2 ಬಾಲ್. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ವಸಂತ್ ದಾಟಿನ ಮುಖಾಂತರವಾಗಿ ವಿಪಿಎಲ್ ವಿಜಯಪುರ ಪ್ರೀಮಿಯರ್ ಲೀಗ್ ಸೀಸನ್ 5ರ ಧನಾಧನ್ ಮ್ಯಾಕ್ಸಿಮಮ್ ಸಿಕ್ಸರ್. 6 ಓಟಗಳ ಸೇರ್ಪಡೆ. ತೀರಾ ದುರ್ಬಲ ಎಸೆತ. ಶಾರ್ಟ್ ಆಗಿದ್ದಂತ ಚೆಂಡಿಗೆ ಪರ್ಫೆಕ್ಟ್ ಪುಲ್ ಶಾಟ್ ದಾಖಲಿಸುವ ಮುಖಾಂತರವಾಗಿ ವಸಂತ್ ಆರಂಭಿಕ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ತನ್ಮೂಲಕ ಕಾಟ್ ಬಿಹೈಂಡ್. ವಸಂತ್ ವಿಕೆಟ್ ಪತನ. ಕಳೆದ ಎಸೆತದಲ್ಲಿ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ವಸಂತ್ ಲೆಕ್ಕ ಚುಕ್ತ. ಅಸ್ಗರಿಗೆ ಮತ್ತೊಂದು ಯಶಸ್ಸು. 7 ಲಾಸ್ ಆಫ್ 2 ವಿಕೆಟ್ಸ್. ಹೊಸ ಬೌಲರ್ ಗಂಗಾಧರ್. 2ನೇ ಓವರ್ ಚಾಲ್ತಿಯಲ್ಲಿ ಗಂಗಾಧರ್ನ ಬಳಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಟೀಮ್ ಸ್ಪಿರಿಟ್ಸ್. ಇಲ್ಲಿ 7 ಓಟವನ್ನು ದಾಖಲಿಸಿರ್ತಕ್ಕಂಥ ರಾಯಲ್ ಕ್ರಿಕೆಟರ್ಸ್. ಇವಾಗ ಸ್ಟ್ರೈಕರ್ ವಿಭಾಗದಲ್ಲಿ ಜಬಾ ಮತ್ತೋರ್ವ ಯುವ ಆಟಗಾರ ರಾಯಲ್ ಕ್ರಿಕೆಟರ್ಸಿನ ಪರವಾಗಿ. ಪವರ್ ಪ್ಲೇ ಕೂಡ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಫೀಲ್ಡ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್. ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಪಡ್ಕೊಳ್ತಾ ಇದೆ. ಜಬಾ ಗೆಸದ ಚೆಂಡು. ಪುಲ್ ಮಾಡುವಂತ ಪ್ರಯತ್ನ. ಕ್ಯಾಚ್ ಅವಕಾಶಗಳಿತ್ತು. ಅಂತಿಮ ಕ್ಷಣದಲ್ಲಿ ಚೆಂಡು ಸೀಮಾರೇಖೆಯನ್ನು ಕಟ್ಕೊಳ್ತಾ ಇದೆ. 1 ಬೌನ್ಸ್, ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಮತ್ತೆ ಜಬಾ ನಡುವೆ ತನ್ಮೂಲಕ
ಸಿಕ್ಸರ್. ಆ ರೋಟಗಳ ಸೇರ್ಪಡೆ ಸಿಎಸ್ಎಸ್ ಸ್ಪೋರ್ಟ್ಸಿನ ಮಾಲೀಕರ ಮುಖಾಂತರವಾಗಿ 500 ನಗದಿನ ಘೋಷಣೆ ಆಗಿತ್ತು. ಇವಾಗ ಘೋಷಣೆ ಕೂಗುವ ಮುಂಚಿತವಾಗಲೇ ಸಿಕ್ಸರ್ ದಾಖಲಿಸಿದ್ದಾರೆ. ಆ ಮುಖ್ಯವಾಗಿ 500 ನಗದು ಜಬಾರ್ ಅವರ ಖಾತೆಗೆ ಜಮಾವಣೆಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಜಬಾರ್ ಅವರು ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 500 ನಗದಿನ ಘೋಷಣೆ ಇದೆ. ಶಾರ್ಟ್ ಆಗಿ ಬೀಳ್ತಾ ಇದೆ, ಓಟುಗಳು ಬರ್ತಾ ಇಲ್ಲ. ಮತ್ತೆ ಜಬಾ ಈತ ನಡುವೆ ತೀರಾ ಔಟ್ ಸೈಡ್ ಆಫ್ ಸಿಗ್ ಬಿದ್ದಿರ್ತಕ್ಕಂಥ ಚೆಂಡು ಸೀಮಿತ ಪ್ರದೇಶವನ್ನ ಕಂಡುಕೊಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 2 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಜಬಾ ಗೆಸದ ಚೆಂಡು ಶಾರ್ಟ್ ಆಗಿತ್ತು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿನ ತಲುಪ್ತಾ ಇದೆ. ಕೊನೆ ಎಸೆತ. ಲಾಸ್ಟ್ ಬಾಲ್ ರಿಮೈನಿಂಗ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಈ ತರ ಮಧ್ಯೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಡೀಪ್ ಫೈಡ್ ಲೆಗ್ ಭಾಗದಲ್ಲಿ ನೋ ಬಾಲ್ +1. ಅಲ್ಲಿ ಜಬಾರ್ ಅವರು ದಾಖಲಿಸುವ ಸಿಕ್ಸರಿಗೆ 1000 ನಗದು ಘೋಷಣೆ ಆಗ್ತಾ ಇದೆ. ಸರ್ ನೋ ಬಾಲ್ ಆಗಿದೆ. ಫ್ರೀ ಹಿಟ್ ಅವಕಾಶ ಇದೆ. ಇವಾಗ ಮನು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲಾಸ್ ಆಫ್ 2 ವಿಕೆಟ್ಸ್. ಲಾಸ್ಟ್ ಬಾಲ್ ರಿಮೈನಿಂಗ್. 2ನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು. 19-2. 19 ಲಾಸ್ ಆಫ್ 2. ಫ್ರೀ ಹಿಟ್ ಎಸೆತ. ಗಂಗಾಧರ್ ಟು ಮನು. ಮತ್ತೆ ಎಕ್ಸ್ಟ್ರಾಸ್ ರೂಪದಲ್ಲಿ ಓಟುಗಳು ಬರ್ತಾ ಇದೆ. ವೈಡ್ ಬಾಲ್. ಫ್ರೀ ಹಿಟ್ ರಿಮೈನಿಂಗ್. ತಂಡದ ಒಟ್ಟು ಮೊತ್ತ 20. 20 ಲಾಸ್ ಆಫ್ 2. ಫ್ರೀ ಹಿಟ್ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ ಯಶಸ್ವಿ ಅವರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 22. 20 ಲಾಸ್ ಆಫ್ 2 ವಿಕೆಟ್ಸ್. ರಾಯಲ್ ಕ್ರಿಕೆಟರ್ಸ್. ನಾವು ಕಂಡ ಹಾಗೆ KR ಪುರದ ಸುತ್ತಲೂ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡುವಂತ ಯುವ ಆಟಗಾರರ ದಂಡನ ಹೊಂದಿರತಕ್ಕಂತ ನವೀನ್ ಅರಸೂರವರ ಕನಸಿನ ತಂಡ ರಾಯಲ್ ಕ್ರಿಕೆಟರ್ಸ್ ಇವತ್ತಿನ ದಿನ ಕಾವೇರಿ ಕ್ರೀಡಾಂಗಣ ಒಳಭಾಗದಲ್ಲಿ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದೆ. KR ಪುರ ಪರಿಸರದ ಬಹಳಷ್ಟು ಅನುಭವಿ ತಂಡಗಳಿಗೆ ಚೆಳ್ಳೆ ಹಣ್ಣು ತಿನ್ಸಿರ್ತಕ್ಕಂತ ತಂಡವು ಕೂಡ ರಾಯಲ್ ಕ್ರಿಕೆಟರ್ಸ್. ಹೊಸ ಬೌಲರ್ ಸಂಜಯ್. ಎಸೆದ ಚೆಂಡು. ಓಟಗಳು ಬರ್ತಾ ಇಲ್ಲ. ತೀರಾ ವೈಡ್ ಯಾರ್ಕರ್ ಎಸೆತ. CR7 ಅಫಿಷಿಯಲಿ ಒಂದು ಪಂದ್ಯದ ನೇರ ಪ್ರಸಾರ ಮಾಡ್ತಾ ಇದೆ. HD ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಆಸಿಫ್ ಬಾಯ್ ಮತ್ತು ಅಸ್ಗರ್ ಅವರ ಮುಂದಾಳತ್ವದಲ್ಲಿ ಆಲಿರವರ ಮ್ಯಾನೇಜ್ಮೆಂಟ್ ನಲ್ಲಿ ಒಂದು ನೇರ ಪ್ರಸಾರ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದೆ. CR7 ಅಫಿಷಿಯಲ್. ಲೋವರ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಇದರ ನಡುವೆ ಮತ್ತೆ ಸೀಮಿತ ಪ್ರದೇಶವನ್ನು ಕಂಡುಕೊಳ್ತಾ ಇದೆ. 2 ಚುಕ್ಕಿ 2 ಎಸೆತಗಳ ಬಳಿಕ 21 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಆರಂಭಿಕ ಹಂತದಲ್ಲಿ ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ರು. ಇವಾಗ ಮನು ಮತ್ತು ಜಬಾ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಓಟಗಳು ಬರ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ತಂಡದ ಮೊತ್ತ 22. 22. 2 ಲಾಸ್ ಆಫ್ 2 ವಿಕೆಟ್ಸ್. ಮನು ಎಸೆದ ಚೆಂಡು. ಮತ್ತೆ ಓಟಗಳು ಬರ್ತಾ ಇಲ್ಲ. ಒಂದಷ್ಟು ಚುಕ್ಕಿ ಎಸೆತವನ್ನ ಕೂಡ ಇಲ್ಲಿ ಟೀಮ್ ಸ್ಪಿರಿಟ್ ಗಾರು ಸಂಘಟಿಸಿದ್ರು. ಒಂದಷ್ಟು ಬೌಂಡರಿ ಸಿಕ್ಸರ್ಗಳು ಕೂಡ ಇದಾಗಲೇ ಅಂಕಿಅಂಶಗಳ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇವೆ. ಮನು ಗೆಸದ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ.
4 ಎಸೆತಗಳು ಮುಕ್ತಾಯ. ಮೂರನೇ ಓವರ್ ಚಾಲ್ತಿಯಲ್ಲಿ ಕೊನೆ 2 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ 5ನೇ ಬಾರಿ ಸಂಜಯ್. ಸಂಜಯ್ ಯಜನ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಹ್ಯಾಟ್ರಿಕ್ ಡಾಟ್ ಬಾಲ್ಸ್. ಕೇವಲ 2 ಓಟಗಳು ಮಾತ್ರ ಅವಕಾಶಗಳು ಮಾಡಿಕೊಡ್ತಾ ಇದ್ದಾನೆ ಸಂಜಯ್. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಮೂರನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ಎಕ್ಸ್ಟ್ರಾ ಸೂಟಗಳು ಬರ್ತಾ ಇದೆ. ವೈಡ್ ಬಾಲ್. 23 ಲಾಸ್ ಆಫ್ 2. 23ಕ್ಕೆ 2. ಮೂರನೇ ಓವರ್ ಚಾಲ್ತಿಯ ಅಂತಿಮ ಎಸೆತ ಸಂಜಯ್ ಟು ಮನು. ಓಟಗಳು ಬರ್ತಾ ಇಲ್ಲ. ಸುಂದರತೆ ಎಸೆತ ಡಾಟ್ ಬಾಲ್ ಮುಖಾಂತರವಾಗಿ ಮೂರನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೂವ್ಸ್ ಆನ್ 23. ಲಾಸ್ ಆಫ್ 2 ವಿಕೆಟ್ಸ್. 23ಕ್ಕೆ 2. 13 ಎಸೆತಗಳಲ್ಲಿ 16 ಓಟಗಳ ಜೊತೆ ಆಟವನ್ನು ಆಡಿರ್ತಕ್ಕಂಥ ಜಬಾ ಮತ್ತು ಮನು. ಜಬಾ ಎದುರಿಸಿರ್ತಕ್ಕಂಥ 8 ಎಸೆತಗಳಲ್ಲಿ 12 ಓಟವನ್ನು ದಾಖಲಿಸಿದ್ರೆ 5 ಎಸೆತಗಳಲ್ಲಿನೂ ಕೂಡ ಮನು ಖಾತೆ ಆರಂಭಾತಿಯನ್ನು ಪಡ್ಕೊಳ್ತಾ ಇಲ್ಲ. 18 ಆಟ ಎಸೆತಗಳ ಬಳಿಕ 23 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಅಲ್ಲಿ ಆದಷ್ಟು ಬೇಗನೆ ಟೀಮ್ ಮೀಟಿಂಗ್ ಮುಗಿಸಿ ಸರ್. ನೋಡಿ, ಡ್ರಿಂಕ್ಸ್ ಬ್ರೇಕ್ ಆದಷ್ಟು ಬೇಗನೆ ಮುಗಿಸಿ. ಅಲ್ಲಿ ಇಂಡಿಯನ್ ಸ್ಟಾರ್ಸ್ ವರ್ಸಸ್ HKCC ಕ್ಯಾಪ್ಟನ್ ರೆಡಿ ಇರಬೇಕು. ಈ ಒಂದು ಪಂದ್ಯಾಟದ ಬಳಿಕ ಆರಂಭಿಕ ಸೆಷನ್ ಬಳಿಕ ಟಾಸ್ಗಾಗಿ ಬನ್ನಿ. ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಇಂಡಿಯನ್ ಸ್ಟಾರ್ಸ್ ವರ್ಸಸ್ HKCC ತಂಡದ ನಾಯಕರು ಟಾಸ್ಗಾಗಿ ಬರಬೇಕಾಗುತ್ತೆ ನೋಡಿ. ಮತ್ತೆ ಅಸ್ಗರ್. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. CR7 ಅಫಿಷಿಯಲ್ ಒಂದು ಪಂದ್ಯಾಟದ ನೇರ ಪ್ರಸಾರದ ಚಿತ್ರೀಕರಣ ಮಾಡ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ ಇಲ್ಲಿ. ತನ್ಮೂಲಕ ಜಬಾ ದಾಡಿನ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಬೊಂಬಾಟ್ ಸಿಕ್ಸರ್. 29ಕ್ಕೆ 2. 29 ಲಾಸ್ ಆಫ್ 2. ಇದರ ನಡುವೆ ಸಿಕ್ಸರ್ ಬಳಿಕ ಜಬಾ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. 30ಕ್ಕೆ 3. ಅಲ್ಲಿ ಮತ್ತೋರ್ವ ಡೈಂಜರಸ್ ಅಪಾಯಕಾರಿ ಆಟಗಾರ, ಡೆತ್ ಸ್ಪೆಷಲಿಸ್ಟ್ ಮಧಿ ಅಂಕಣಕ್ಕೆ ಆಗಮಿಸಿದ್ದಾರೆ. ಸ್ಟ್ರೈಕ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಮಧಿ. ಚೆಂಡು ಒಂದು ಓಟವನ್ನು ಮಧಿ ದಾಖಲಿಸಿದ್ರು. ಅಲ್ಲಿ ಗಮನಿಸಿಕೊಳ್ಳಿ, CSS ಸ್ಪೋರ್ಟ್ಸ್ ಮುಖಾಂತರವಾಗಿ ಮಧೀರ್ ಅವರು ದಾಖಲಿಸುವ ಸಿಕ್ಸರ್ಗೆ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಇದಾಗಲೇ ಜಬಾರ್ ಅವರು ದಾಖಲಿಸಿರ್ತಕ್ಕಂಥ ಸಿಕ್ಸರ್, 2 ಸಿಕ್ಸರ್ಗರಿಗೆ 1,500 ನಗದನ್ನ ಈಗಾಗಲೇ ಅವರ ಗೂಗಲ್ ಪೇ ಅಕೌಂಟ್ ನಂಬರ್ಗೆ ಕಳಿಸಲಾಗಿದೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಜಬಾ ಅವರೇ. CSS ಸ್ಪೋರ್ಟ್ಸಿನ ಮುಖಾಂತರವಾಗಿ ಆ ಒಂದು ಮೊತ್ತವನ್ನು ಈಗಾಗಲೇ ಜಬಾರ್ ಅವರ ಅಕೌಂಟಿಗೆ ಮೊತ್ತವನ್ನು ಜಮಾವಣೆ ಮಾಡಿದ್ದಾರೆ CSS ಸ್ಪೋರ್ಟ್ಸಿನ ಮಾಲೀಕರು. ಈ ತನ್ಮದೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕೂಡ ಪಡ್ಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ ಮೂವ್ಸ್ ಆನ್ 33. ಲಾಸ್ ಆಫ್ 3 ವಿಕೆಟ್ಸ್. 33ಕ್ಕೆ 3.
ಇಲ್ಲಿ ಅಂತಿಮ 6 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮದಿ ಮತ್ತು ಮನು ಅಂತಿಮ 6 ಎಸೆತಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಿ ಎದುರಾಳಿ ತಂಡಕ್ಕೆ ಟಾರ್ಗೆಟ್ ಸಂಖ್ಯೆಯಾಗಿ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಲಾಸ್ಟ್ 6 ಬಾಲ್ ರಿಮೈನಿಂಗ್, 33 ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ ಓವರ್ಗಾಗಿ ದೀಪು ಟು ಮಧಿ. ಓಟಗಳು ಬರ್ತಾ ಇದೆ ಎಕ್ಸ್ಟ್ರಾಸ್ ರೂಪದಲ್ಲಿ. ವೈಡ್ ಬಾಲ್ ಎನ್ನುವಂತ ಸೂಚನೆ ತೀರ್ಪುಗಾರ ಮುಖಾಂತರವಾಗಿ 34ಕ್ಕೆ 3. ಮದಿ ಗೆಸದ ಚೆಂಡು ಬೀಸುವಂತ ಪ್ರಯತ್ನ, ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ ಓಟಗಳು ಬರ್ತಾ ಇದೆ ಎಕ್ಸ್ಟ್ರಾಸ್ ರೂಪದಲ್ಲಿ. ಮತ್ತೊಂದು ಎಕ್ಸ್ಟ್ರಾಸ್ ಓಟ, ಅಧಿಕ್ರಮ ಓಟಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 35. ಮದಿ ಗೆಸದ ಚೆಂಡು, ಓಟಗಳು ಬರ್ತಾ ಇಲ್ಲ. ಬಹುಶಃ ದಾಂಡು ಬಿಟ್ಟು ಪ್ಯಾಡ್ಗೆ ಬಡಿತಾ ಇದೆ. 35ರಲ್ಲಿ ಸ್ಥಗಿತತೆಯನ್ನ ಕಂಡುಕೊಳ್ತಾ ಇದೆ ರಾಯಲ್ ಕ್ರಿಕೆಟರ್ಸಿನ ತಂಡ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಮದಿ ವಿಕೆಟ್ ಪತನ. ಸ್ಕೋರ್ ಲೆಗ್ ರೀಜನ್ ಅಲ್ಲಿ ಬಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನದ ನಡುವೆ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಮದಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಜೆಡಿ ಯಾನಿ ಭುವನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಕೂಡ. ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದೆ. 35ರಲ್ಲಿ ಸ್ಥಗಿತತೆಯನ್ನು ಕಟ್ತಾ ಇದೆ ರಾಯಲ್ ಕ್ರಿಕೆಟರ್ಸ್. Last 3 ball remaining, 35 loss of 4 important wickets. ಭುವನ್ ಗೆಸದ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 35 loss of 4, lost 2 balls. ಮತ್ತೆ ದಾಂಡು ಬಿಟ್ಟು ಪ್ಯಾಡ್ಗೆ ಬಡಿತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಲೆಗ್ ಬೈ ಸೂಚನೆ ತೀರ್ಪುಗಾರ ಮುಖಾಂತರವಾಗಿ 35ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಭುವನ್ ಗೆಸದ ಚೆಂಡು, ರನ್ಔಟ್ ಅವಕಾಶಗಳಿತ್ತು. ರನ್ಔಟ್ ರೂಪದಲ್ಲಿ ಮನು ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. 35ಕ್ಕೆ 5ನೇ ವಿಕೆಟ್ ಪತನ. 30 ಎಸೆತಗಳಲ್ಲಿ 36ರ ಟಾರ್ಗೆಟ್ ಸಂಖ್ಯೆ ಜಯಕ್ಕಾಗಿ ಬರಬೇಕಾಗಿದೆ ಟೀಮ್ ಸ್ಪಿರಿಟ್ಸಿನ ತಂಡಕ್ಕೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯವನ್ನು ಆಡಿರ್ತಕ್ಕಂಥ ರಾಯಲ್ ಕ್ರಿಕೆಟರ್ಸ್ ಜಬಾ ವಿಕೆಟ್ ಬಳಿಕ ಒಂದಷ್ಟು ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಗಳನ್ನ ಕೂಡ ಕಳ್ಕೊಂಡ್ರು. ಇವಾಗ ಕೇವಲ 30 ಎಸೆತಗಳಲ್ಲಿ 36ರ ಟಾರ್ಗೆಟ್ ಸಂಖ್ಯೆಯನ್ನ ಉಳಿಸಬೇಕಾಗಿದೆ ರಾಯಲ್ ಕ್ರಿಕೆಟರ್ಸಿನ ತಂಡ. ಇಲ್ಲಿ ಟೀಮ್ ಸ್ಪಿರಿಟ್ 36 ಓಟವನ್ನ ಚೇಸ್ ಮಾಡಬೇಕಾಗಿದೆ. ಅಲ್ಲಿ HKCC ಕ್ಯಾಪ್ಟನ್ ಮತ್ತು ಇಂಡಿಯನ್ ಸ್ಟಾರ್ಸ್ ಕ್ಯಾಪ್ಟನ್ ಟಾಸ್ ಬನ್ನಿ. HKCC ವರ್ಸಸ್ ಇಂಡಿಯನ್ ಸ್ಟಾರ್ಸ್. ಆದಷ್ಟು ಬೇಗನೆ ಟಾಸ್ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಪ್ರಸ್ತುತ ದಿನದ 8ನೇ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇದಾದ ಬಳಿಕ ದಿನದ 9ನೇ ಪಂದ್ಯಾಟವನ್ನು ಆಡುತ್ತೆ ಇಂಡಿಯನ್ ಸ್ಟಾರ್ಸ್ ವರ್ಸಸ್ HKCC. ತದನಂತರವಾಗಿ ದಿನದ 10ನೇ ಪಂದ್ಯಾಟವನ್ನ ಗೋಲ್ಡನ್ ಈಗಲ್ಸ್ ವರ್ಸಸ್ ಯೋಧಾ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾರೆ. ತದನಂತರವಾಗಿ BSCC ವರ್ಸಸ್ ಪಾಂಡವಾಸ್, ತದನಂತರ VCC ವರ್ಸಸ್ ರಾಯಲ್ ಕ್ರಿಕೆಟರ್ಸ್, ತದನಂತರ ಮೈಟಿ ಲಯನ್ಸ್ ವರ್ಸಸ್ ಟೀಮ್ ವಾರಿಯರ್ಸ್. ದಿನದ ಕೊನೆಯ ಪಂದ್ಯಾಟ ಹನಿ ಡ್ಯೂ ವರ್ಸಸ್ 11 ಲಯನ್ಸ್. ಈ ರೀತಿಯಾಗಿ ಇವತ್ತಿನ ಶೆಡ್ಯೂಲ್ ಮುಕ್ತಾಯವನ್ನು ಕಂಡುಕೊಳ್ಳುತ್ತೆ. ಇನ್ನು ಕೂಡ ಇವತ್ತಿನ ಶೆಡ್ಯೂಲ್ ಪ್ರಕಾರ 6 ಪಂದ್ಯಾಟಗಳು ನಡಿಬೇಕಾಗಿದೆ.
ಟಾರ್ಗೆಟ್ ಸಂಖ್ಯೆ 36. ಟೀಮ್ ಸ್ಪಿರಿಟ್ ಓಪನರ್ಸ್ ಆದಷ್ಟು ಶೀಘ್ರಗತಿಯಲ್ಲಿ ಅಂಕಣಕ್ಕೆ ತೆರಳಿ. ವಿಜಯಪುರ ಕ್ರಿಕೆಟ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ 1 ಲಕ್ಷದ ನಗದಿನ ಲೀಗ್ ಕಪ್ ನಾಕ್ಔಟ್ ಪಂದ್ಯಾಕೂಟ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. 16 ಫ್ರಾಂಚೈಸಿಗಳು ಈ ಒಂದು ವಿಪಿಎಲ್ ಕಪ್ಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದ್ಯಾವ ತಂಡ ಚಾಂಪಿಯನ್ಸ್ ಆಗಿ ಹೊರಹೊಮ್ಮುತ್ತಾರೆ ನೋಡಬೇಕಾಗಿದೆ. ಇವತ್ತು ಮುಂದುವರಿಕೆಯನ್ನು ಪಡ್ಕೊಂಡಿದೆ, ನಾಳೆ ಕೂಡ ಚಾಲ್ತಿಯನ್ನು ಕಂಡುಕೊಳ್ಳುತ್ತೆ, ಆದಿತ್ಯವಾರ ಕೂಡ ಮುಂದುವರಿಕೆಯನ್ನು ಪಡ್ಕೊಳ್ಳುತ್ತೆ. ಈ ರೀತಿಯಾಗಿ 3 ದಿನಗಳ ಕಾಲ ಸಾಗುವಂತ ಈ ಒಂದು ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ ವಿಪಿಎಲ್ ಎನ್ನುವಂತ ರೂಪದಲ್ಲಿ ಸಾಗ್ತಾ ಇದೆ ಕೂಡ. ಪಂದ್ಯಾಟ ಆರಂಭಿಸಿ ಅಸ್ಗರ್ ಮತ್ತು ಸಮಿ ಆರಂಭಿಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಆರಂಭಿಕರಿಗಾಗಿ ಪವರ್ ಪ್ಲೇ ಚಾಲ್ತಿಯಲ್ಲಿ ಮಧಿ ರಾಯಲ್ ಕ್ರಿಕೆಟರ್ಸಿನ ಪರವಾಗಿ 30 ಎಸೆತ 36 ಟಾರ್ಗೆಟ್ ಸಂಖ್ಯೆ. ಅಸ್ಗರ್ ಹುಸೈನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳು ಬರ್ತಾ ಇದೆ. ಅಸ್ಗರ್ ದಾಂಡಿನ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ಅಲ್ಲಿ ಅಸ್ಗರ್ ಅವರು ದಾಖಲಿಸುವಂತಹ ಸಿಕ್ಸರ್ಗೆ ತೌಸಿಫ್ ರವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಇದೆ. ತೌಫಿಕ್ ರವರ ಮುಖಾಂತರವಾಗಿ ಅಸ್ಗರ್ ಅವರು ದಾಖಲಿಸುವಂತಹ ಸಿಕ್ಸರ್ಗೆ ತೌಫಿಕ್ ಮತ್ತು ಅವೇಜ್ ರವರ ಮುಖಾಂತರವಾಗಿ 2,000 ನಗದಿನ ಘೋಷಣೆ ಇದೆ. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸ್ತಾ ಇದೆ HKCC. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಪಡ್ಕೊಳ್ತಾ ಇದೆ. ಸ್ಟ್ರೈಕ್ ರೊಟೇಷನ್, ಒಂದು ಓಟದ ಸೇರ್ಪಡೆ. ಈ ರೀತಿಯಾಗಿ ಒಂಟಿ ಓಟವನ್ನು ದಾಖಲಿಸಿ 1 ಅಥವಾ 2 ಬೌಂಡರೀಸ್ ಅನ್ನು ದಾಖಲಿಸಿದ್ರು ಕೂಡ ನಿಸ್ಸಂಶಯವಾಗಿ ಜಯವನ್ನು ದಾಖಲಿಸುವಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾರೆ ಟೀಮ್ ಸ್ಪಿರಿಟ್. ಶಾರ್ಟ್ ಆಗಿ ಬೀಳ್ತಾ ಇದೆ. ಅಸ್ಗರ್ ದಾಂಡಿನ ಮುಖಾಂತರವಾಗಿ ಓಟಗಳು ಬರ್ತಾ ಇಲ್ಲ. ಟೈಟ್ ಫೀಲ್ಡ್ ಪ್ಲೇಸ್ಮೆಂಟ್. ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಒಂಟಿ ಓಟದ ಸೇರ್ಪಡೆ. 4 ಟೀಮ್ ಸ್ಪಿರಿಟ್ 4 ಓಟವನ್ನು ದಾಖಲಿಸ್ತಾ ಇದೆ. ಕೊನೆಯ ಚೆಂಡು ಆರಂಭಿಕ ಅವರ ಚಾಲ್ತಿಯಲ್ಲಿ ಕೇವಲ 4 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ ಕೂಡ. ಲಾಸ್ಟ್ ಬಾಲ್ ರಿಮೈನಿಂಗ್. ಈತ ನಡುವೆ ತೀರಾ ದುರ್ಬಲ ಎಸೆತ. ಸಮಿ ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಕ್ಷೇತ್ರ ಪಾಲಕನ ಕೈ ಸೇರ್ತಾ ಇದೆ. ಡಾಟ್ ಬಾಲ್. ಯಶಸ್ವಿ ಅವರು ಮುಕ್ತಾಯ. ಮದಿ ಕೇವಲ 4 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಮೂವ್ಸ್ ಆನ್ 4 ವಿಥೌಟ್ ಲಾಸ್. 24ಕ್ಕೆ 32, 24-32. ತೌಫಿಕ್ ಮತ್ತು ಅವೇಜ್ ರವರ ಮುಖಾಂತರವಾಗಿ ಅಸ್ಗರ್ ಅವರು ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 2,000. ನೀವು ಸಿಕ್ಸರ್ ದಾಖಲಿಸದೆ ಔಟ್ ಆಗಿ ಬಂದ್ರೆ ಆ ಒಂದು ಹಣವನ್ನ ನಮ್ಮ ಕಾಮಿಟ್ರಿ ಪ್ಯಾನಲ್ಗೆ ಕೊಡ್ತಾರೆ ತೌಫಿಕ್ ಅವರು. ಓಕೆ, 3,000. ಸದ್ದಾಂ ರವರು ಕೂಡ 1,000 ನಗದಿನ ಘೋಷಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ 3,000 ನಗದಿನ ಘೋಷಣೆ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಸ್ಗರ್, ವಸಂತ್ ಎಸ್ಗಾರ್ ಭಾಗದಲ್ಲಿ ವಸಂತ್ ಎಸೆದ ಚೆಂಡು. ನವೀನ್ ಅರಸು ಕ್ಷೇತ್ರಕ್ಷಣೆ ಮಾಡಿದ್ರು. ರನ್ಔಟ್ ಅವಕಾಶಗಳಿತ್ತು. ನೇರ ಗುರಿ ಸಾಕ್ತಾ ಇಲ್ಲ. ಡೈರೆಕ್ಟ್ ಹಿಡಿದು ದಾಖಲಿಸ್ತಾ ಇಲ್ಲ. ಬ್ಯಾಕಪ್ ಕೈ ಹಿಡಿತಾ ಇಲ್ಲ.
ಒಂದೋಟದ ಸೇರ್ಪಡೆ. ಬಹುಶಃ ಚುರುಕಿನ ಗತಿಯಲ್ಲಿ ಬಹುಶಃ ಬ್ಯಾಕಪ್ ಕೈ ಹಿಡಿದಿದ್ರೆ ರನ್ಔಟ್ ರೂಪದಲ್ಲಿ ಆರಂಭಿಕ ವಿಕೆಟ್ಸ್ ಅನ್ನ ಪಡ್ಕೊಳ್ಳುವಂತ ಲೆಕ್ಕಾಚಾರವನ್ನು ಕಾಣಬೇಕಾಗಿತ್ತು. ಉತ್ತಮ ರೀತಿ ಒಂದು ಎಸೆತ, ಹೈ ಲಾಫ್ಟೆಡ್ ಶಾಟ್. ಇದರ ನಡುವೆ ರನ್ಔಟ್ ಚೆಕ್. ಥರ್ಡ್ ಅಂಪೈರ್ ಡಿಸಿಷನ್ ರನ್ಔಟ್ಗಾಗಿ ತೃತೀಯ ನೇತ್ರಕ್ಕೆ ಸೂಚನೆ ರವಾನಿಸಿದ್ರು ತೀರ್ಪುಗಾರರು. ಅದ್ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಎಸ್ ರನ್ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಸಮಿ ವಿಕೆಟ್ ಪತನ. ನೋಡಿ ಅಲ್ಲಿ ನಮ್ಮ ಮುಖ್ಯ ದ್ವಾರದ ಬಳಿ ಇರ್ತಕ್ಕಂಥ ಪ್ರೇಕ್ಷಕರು ನೋಡಿ, ಬೌಂಡ್ರಿ ಒಳಗಡೆ ಇದ್ದೀರಾ, ದಯವಿಟ್ಟು ಸ್ವಲ್ಪ ತೆರವು ಮಾಡಿಕೊಡಿ ಪ್ಲೀಸ್ ಸರ್. ನೋಡಿ ಮ್ಯಾಚ್ ನಡೀತಾ ಇದೆ, ದಯವಿಟ್ಟು ಸಹಕರಿಸಿ. ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಬಹಳಷ್ಟು ವ್ಯವಸ್ಥೆ ಇದೆ, ದಯವಿಟ್ಟು ಕುಳಿತುಕೊಳ್ಳಿ. ಅಲ್ಲಿ ಗ್ರೌಂಡ್ ಒಳಗಡೆ ಯಾರು ಕೂಡ ನಿಂತು ಪಂದ್ಯಾಟದ ವೀಕ್ಷಣೆ ಮಾಡಬೇಡಿ. ಹೊಸ ಬ್ಯಾಟ್ಸ್ಮನ್ ದೀಪು ಇಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ರಾಯಲ್ ಕ್ರಿಕೆಟರ್ಸ್ 36ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಉಳಿಸುವಂತ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದ್ದಾರೆ. 6 ಓಟಗಳಿಗೆ ಒಂದು ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನ ಕೂಡ ಪಡ್ಕೊಂಡ್ರು. ಇನ್ನು ಉಳಿದಂತ 22 ಎಸೆತಗಳಲ್ಲಿ 30 ಓಟಗಳು ಬರಬೇಕಾಗಿದೆ. ಓಟಗಳು ಬರ್ತಾ ಇದೆ ಎಕ್ಸ್ಟ್ರಾಸ್ ರೂಪದಲ್ಲಿ. ಮತ್ತೆ ಒಂದು ಓಟದ ಹೆಚ್ಚುವರಿ. 7 loss of 1. ಟೀಮ್ ಸ್ಪಿರಿಟ್. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಹೈ ಲಾಫ್ಟೆಡ್ ಶಾಟ್. ಮದಿ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ದೀಪು ವಿಕೆಟ್ ಪತನ. 7 loss of 2. ಸಾರಿ, ಶಬೇರಿ ಅಸ್ಗರ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಓಪನರ್ಸ್ ಆಗಿ ಕೆಳಕ್ಕಿಳಿದಿರ್ತಕ್ಕಂಥ ಇಬ್ಬರು ಆಟಗಾರರು ಪವಿಲಿಯನ್ ನತ್ತ ಮುಖವನ್ನು ಇಡ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಸಂಜಯ್. ಲೋವರ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಮತ್ತೆ ಮದಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ. ಸಂಜಯ್ ವಿಕೆಟ್ ಪತನ. 7 loss of 3. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು ಟೀಮ್ ಸ್ಪಿರಿಟ್. ಉಳಿದ 20 ಎಸೆತ 29 ಓಟದ ಅವಶ್ಯಕತೆ. ಹೊಸ ಬ್ಯಾಟ್ಸ್ಮನ್ ರಾಜು. ರಾಜುಗೆ ಸದ ಚೆಂಡು, ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ. ಸತತ 3 ಪ್ಲಸ್ ರನ್ ಔಟ್ ರೂಪದಲ್ಲಿ ಒಂದು ವಿಕೆಟ್. 4 ವಿಕೆಟ್ಸ್ ಈ ಒಂದು
ಪಂದ್ಯಾಟದ ಎಸ್ಗಾರಿಕೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ ರಾಯಲ್ ಕ್ರಿಕೆಟರ್ಸ್. ಸೆವೆನ್ ಲಾಸ್ ಆಫ್ 4 ವಿಕೆಟ್ಸ್, 7ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾರೆ. 18 ಎಸೆತಗಳಲ್ಲಿ 29 ಓಟಗಳು ಬರಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ಮಜಾರ್. ಉಳಿದಂತ 18 ಎಸೆತ, 29 ಓಟದ ಅವಶ್ಯಕತೆ. ದೀಪು ಮತ್ತು ಮಜಾರ್ ಇಲ್ಲಿ ಜವಾಬ್ದಾರಿಯುತ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ. 18 ಎಸೆತಗಳಲ್ಲಿ 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎಸ್ಗಾರಿಕೆಯಲ್ಲಿ ಯುವ ಆಟಗಾರ ರಾಯಲ್ ಕ್ರಿಕೆಟರ್ಸ್ ಪರವಾಗಿ. ದಾಂಡು ಚೆಂಡಿನ ಲೆಕ್ಕಾಚಾರಕ್ಕೆ ಬರೋದಾದ್ರೆ ರಾಯಲ್ ಕ್ರಿಕೆಟರ್ಸಿನ ಆಪತ್ಕಾಲದ ಬಂಟ ಜಬಾ. 3ನೇ ಓವರ್ಗಾಗಿ ಯುವ ಆಟಗಾರ ಜಬಾ. ಶಾರ್ಟ್ ಆಗಿ ಬೀಳ್ತಾ ಇದೆ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಬಹಳ ಶುದ್ಧವಾಗಿದ್ದು ರಿಟರ್ನ್ ಕ್ಯಾಚ್, ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರವಾಗಿ ದೀಪು ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಟೀಮ್ ಸ್ಪಿರಿಟ್ 7ಕ್ಕೆ 5, 7 ಲಾಸ್ ಆಫ್ 5 ವಿಕೆಟ್ಸ್. ತೀರಾ ಸಂಕಷ್ಟದಲ್ಲಿ ಸಿಲುಕ್ತಾ ಇದೆ ಟೀಮ್ ಸ್ಪಿರಿಟ್ಸಿನ ತಂಡ. ಅರ್ಧಾಂಶ ಹುದ್ದರಿಯನ್ನ 3ನೇ ಓವರ್ ಚಾಲ್ತಿ ಆರಂಭಿಕ ಕಳ್ಕೊಂಡಿರ್ತಕ್ಕಂಥ ತಂಡ 7 ಓಟಗಳಿಗೆ 5 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಉಳಿದಂತ 17 ಎಸೆತಗಳಲ್ಲಿ 29 ಓಟಗಳು ಬರಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ಸಾಯಿ. ಔಟ್ರೇಜ್ ಆಗ್ತಾ ಇದೆ. ಕ್ಯಾಚ್ ಅವಕಾಶಗಳಿತ್ತು, ಬಹುಶಃ ನೋ ಮ್ಯಾನ್ ಸ್ಟ್ಯಾಂಡ್ ಆಗ್ತಾ ಇದೆ. ಕಷ್ಟಕರದ ಕ್ಯಾಚ್ ಅನ್ನ ಇವಾಗ ಕೈ ಚೆಲ್ಲು ಮುಖಾಂತರವಾಗಿ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಹೊಸ ಆಟಗಾರ ಮಜಾರ್. ಮಜಾರ್ ಗೆಸದ ಚೆಂಡು, ಓಟಗಳು ಬರ್ತಾ ಇಲ್ಲ. ಜಬಾ ಉತ್ತಮ ರೀತಿಯ ದಸವನ್ನು ದಾಖಲಿಸಿದ್ರು. ತೀರಾ ವೈಡ್ ಯಾರ್ಕರ್ ಎಸೆತ, ಡಾಟ್ ಬಾಲ್. ಉಳಿದಂತ 15ಕ್ಕೆ 28. ಶಾರ್ಟ್ ಆಗಿ ಬೀಳ್ತಾ ಇದೆ, ಮತ್ತೆ ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. 8 ಲಾಸ್ ಆಫ್ 5 ವಿಕೆಟ್ಸ್, 14ಕ್ಕೆ 28. ಬೆರೋಸಿನ ಹೊಡೆತ, ಮಜಾರ್ ದಾಟಿನ ಮುಖಾಂತರವಾಗಿ ಮ್ಯಾಕ್ಸಿಮಮ್ ಮಜಾರ್ ಸ್ಪೆಷಲ್ 6 ಓಟಗಳ ಸೇರ್ಪಡೆ. 13ಕ್ಕೆ 22, 13-22. 3ನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು. ಜಬಾಟು ಮಜಾರ್. ಆರಂಭಿಕ 4 ಎಸೆತಗಳಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಬಾ 5ನೇ ಎಸೆತದಲ್ಲಿ 6ಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಇವಾಗ 3ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. 13 ಎಸೆತ, 22 ಓಟದ ಅವಶ್ಯಕತೆ. ಈತ ನಡುವೆ ತನ್ನ ಮೂಲಕ ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಕ್ರಾಸ್ ದ ಲೈನ್ ಶಾರ್ಟ್ ದಾಖಲಿಸುವ ಪ್ರಯತ್ನ ನಡುವೆ ಮಜಾರ್
ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಾಟನ್ ಬೌಲ್ಟ್ ಜಬಾ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ 14ಕ್ಕೆ 6ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಬಹುಶಃ ಕಳೆದ ಎಸೆತದಲ್ಲಿ ಸಿಕ್ಸರ್ ಬಾರಿಸಿರ್ತಕ್ಕಂಥ ಆಟಗಾರ ಮಜಾರ್ ಪ್ರಸ್ತುತ ಇವಾಗ ಪಂದ್ಯಾಟದ ವೀಕ್ಷಣೆಗೆ ತೆರಳಿದ್ರು. ಇವಾಗ ಉಳಿದಂತ 12 ಎಸೆತಗಳಲ್ಲಿ ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. 12ಕ್ಕೆ 22, 12 ಬಾಲ್ 22. ಹೊಸ ಬ್ಯಾಟ್ಸ್ಮನ್ ಗಂಗಾಧರ್ 12 ಬಾಲ್ 22. ಇನ್ನು ಕೂಡ ಎರಡು ತಂಡಗಳಿಗೂ ಕೂಡ 50-50 ಸಮಾನಾಕಾರ ಹೋರಾಟಕಾರಿ ಪಂದ್ಯಾಟ. 1ರಿಂದ 2 ಸಿಕ್ಸರ್ ಬಂದಲ್ಲಿ ಇಲ್ಲಿ ಪಂದ್ಯಾಟದ ಸಂಪೂರ್ಣ ಚಿತ್ರಣ ಬದಲಾಗುತ್ತೆ. ಇಲ್ಲಿ ಎಸ್ಗಾರರು ಒಂದಷ್ಟು ಬಿಗು ಹೋರಾಟ ಡಾಟ್ ಬಾಲ್ಗಳನ್ನು ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಇಲ್ಲಿ ರಾಯಲ್ ಕ್ರಿಕೆಟರ್ಸ್ ಪಂದ್ಯಾಟ ನಡುವೆ ತನ್ಮೂಲಕ ಪರ್ಫೆಕ್ಟ್ ಮಿಡ್ಲ್ ಆಫ್ ದ ಬ್ಯಾಟ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಟ್ಕೊಳ್ತಾ ಇದೆ. ಸಿಕ್ಸರ್ ಸಾಯಿ ದಾಡಿನ ಮುಖಾಂತರವಾಗಿ ಪರ್ಫೆಕ್ಟ್ ಶಾಟ್ ಬರ್ತಾ ಇದೆ. 6 ಓಟಗಳ ಸೇರ್ಪಡೆ. ಹನ್ನೊಂದಕ್ಕೆ 16, 11 ಬಾಲ್ 16 ರನ್ಸ್. ಸುಂದರತೆ ಎಸೆತ ಕ್ಷೇತ್ರ ಕ್ಷಣೆ ಸಾಕ್ತಾ ಇದೆ. 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಟೈಟ್ ಫೈಟ್. 2 ತಂಡಗಳು ಕೂಡ ಜಯದ ನಿರೀಕ್ಷೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೋ ಸ್ಕೋರಿಂಗ್ ಪಂದ್ಯಾಟವಾದರೂ ಕೂಡ ಇಲ್ಲಿ ಅದನ್ನು ಉಳಿಸುವಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ ರಾಯಲ್ ಕ್ರಿಕೆಟರ್ಸ್. ಯಕ್ಷಾಸ್ ಮತ್ತೆ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ 10ಕ್ಕೆ 14, 10 ಬಾಲ್ 14. ಈ ನಡುವೆ ನಿರೀಕ್ಷಿತ ಹೊಡೆತ ಬರ್ತಾ ಇಲ್ಲ. ಕ್ಯಾಚ್ ಕೈ ಸೇರ್ತಾ ಇದೆ. ಗಂಗಾಧರ್ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಮತ್ತೊಂದು ವಿಕೆಟ್ ಪತನ. ಸತತ ವಿಕೆಟ್ಗಳು ಉರುಳ್ತಾ ಇದೆ. ಓಟಗಳು ಕೂಡ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತಿಮ ಎಸೆತದವರೆಗೂ ಯಾವ ತಂಡ ಜಯಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ತನ್ವೀರ್ ಸ್ಟ್ರೈಕರ್ ಭಾಗದಲ್ಲಿ 9ಕ್ಕೆ 14. ಮತ್ತೆ ಯಕ್ಷಾಸ್ ರೂಪದಲ್ಲಿ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ 9ಕ್ಕೆ 13, 9 ಬಾಲ್ 13. ಓಟಗಳಿಗೆ 4ನೇ ಎಸೆತದಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಹರಿ 8 ಎಸೆತ 13 ಓಟದ ಅವಶ್ಯಕತೆ. ಹರಿ ಎಸೆದ ಚೆಂಡು ಸೀಮಿತ ಪ್ರದೇಶವನ್ನು ಕಂಡುಕೊಳ್ತಾ ಇದೆ. 1 ಓಟದ ಸೇರ್ಪಡೆ, 1 ರನ್ ಡಿಕ್ಲೈನ್. 7ಕ್ಕೆ 12, 7-12.
ಈ ಭಾಗದ ಎರಡು ಜನಪ್ರಿಯ ತಂಡಗಳು ಇಲ್ಲಿ ಜಯಕ್ಕಾಗಿ ಬಿಗು ಹೋರಾಟವನ್ನು ನಡೆಸ್ತಾ ಇದೆ. ಉಳಿದಂತ 7 ಎಸೆತಗಳಲ್ಲಿ ಜಯಕ್ಕಾಗಿ 12 ಓಟದ ಅವಶ್ಯಕತೆ ಇದೆ. ಇಂಪಾರ್ಟೆಂಟ್ ಬಾಲ್, 7 ಬಾಲ್ 12 ರನ್ಸ್, 7ಕ್ಕೆ 12. ಈ ತಡವೆ ನೋ ಬಾಲ್. ಮತ್ತೆ ಪಂದ್ಯಾಟದಲ್ಲಿ ಬದಲಾವಣೆ, ನೋ ಬಾಲ್ ಸೂಚನೆ ಬರ್ತಾ ಇದೆ. 7ಕ್ಕೆ 11 ಫ್ರೀಟ್ ಅವಕಾಶ. ಈ ಫ್ರೀಟ್ ಅನ್ನ ಅದ್ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ನೋಡಬೇಕಾಗಿದೆ. ಸಾಯಿ ಎಸೆದ ಚೆಂಡು, ಫ್ರೀಟ್ ಎಸೆದ ಕ್ಷಣಕಲ ಗಾಳಿಯಲ್ಲಿ ತೇಲ್ತಾ ಇದೆ. 1 ಓಟ, 2 ಓಟ ಪಡ್ಕೊಳ್ಳುವಂತ ಪ್ರಯತ್ನ, ಪೂರೈಕೆಯು ಕೂಡ 2 ರನ್ಸ್ ಕಂಪ್ಲೀಟೆಡ್. ಅಂತಿಮ ಎಸೆತದಲ್ಲಿ ಸಾಯಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಉಳಿದಂತ 6 ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಸರ್ ದಯವಿಟ್ಟು ನೋಡಿ, ಮ್ಯಾಚ್ ನಡೀತಾ ಇದೆ, 3 ಓವರ್ ಮಾತ್ರ ಬೇಕಿರುತ್ತೆ. ನೀವು ಆ ರೀತಿ ಬರೋ ಹಾಗಿಲ್ಲ, ಗಮನಿಸ್ಕೊಳ್ಳಿ. ದಯವಿಟ್ಟು ಈಚೆ ಬನ್ನಿ. ಆರಕ್ಕೆ 9, 6 ಬಾಲ್ 9 ರನ್ಸ್. ಕ್ರೂಷಿಯಲ್ ಪಂದ್ಯಾಟ. ಆರಂಭಿಕ ಪಂದ್ಯಾಟದ ಗೆಲುವಿನ ನಿರೀಕ್ಷೆಯಲ್ಲಿ ಇಲ್ಲಿ 2 ತಂಡಗಳು ಒಂದಷ್ಟು ಹೋರಾಟವನ್ನು ನಡೆಸ್ತಾ ಇದೆ. ಅದ್ಯಾವ ತಂಡ ಜಯವನ್ನು ದಾಖಲಿಸಿರುತ್ತಾರೆ ನೋಡಬೇಕಾಗಿದೆ. ರಾಯಲ್ ಕ್ರಿಕೆಟರ್ಸ್ ಒಂದಷ್ಟು ಆರಂಭಿಕ ಹಂತದಲ್ಲಿ ಅತ್ಯುತ್ತಮವಾದಂತಹ ಎಸೆಗಾರಿಕೆಯನ್ನು ಸಂಘಟಿಸಿದ್ರು. ಇವಾಗ 4ನೇ ಓವರ್ನಲ್ಲಿ ಒಂದಷ್ಟು ಸಿಕ್ಸರ್ ಮತ್ತು ಬೌಂಡರಿಗೆ ಕೂಡ ಅವಕಾಶ ಬರ್ತಾ ಇದೆ. ಸರ್ ಆಫ್ ಮಾಡಬೇಕಾ, ಆನ್ ಮಾಡಬೇಕಾ? ಆಫ್. ಓಕೆ, ಲೈಟ್ ಅಂತ ಆಫ್ ಮಾಡಿ ನೋಡಿ, ಇಲ್ಲಿ ಸ್ಟೇಜ್ ಲೈಟ್. ಓಕೆ, ಶಾಂತಿವರ್ಗಾಗಿ ಮಧಿ. ಮಧಿ ಎಸೆದ ಚೆಂಡು, ಓಟಗಳು ಬರ್ತಾ ಇಲ್ಲ. 5ಕ್ಕೆ 9, 5 ಬಾಲ್ 9 ರನ್ಸ್. ಸುಂದರತೆ ಎಸೆತ, ಓಟಗಳ ಅವಕಾಶ ಬರ್ತಾ ಇದೆ. ಸಾರಿ, ನೋ ಲೆಗ್ ಬೈ ಸೇರುವಂತ ಸೂಚನೆ. ಡಾಟ್ ಬಾಲ್. ಮತ್ತೊಂದು ಚುಕ್ಕಿ ಎಸೆತ. 4ಕ್ಕೆ 9, 4 ಬಾಲ್ 9 ರನ್ಸ್. ತನ್ವೀರ್ ಉಳಿದಂತ 4 ಎಸೆತಗಳಲ್ಲಿ 9 ಓಟವನ್ನ ಇಲ್ಲಿ ಜಯಕ್ಕಾಗಿ ಪಡ್ಕೋಬೇಕಾಗಿದೆ ಟೀಮ್ ಸ್ಪಿರಿಟಿನ ತಂಡ. ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ವಿಕೆಟ್ ಕೀಪರ್ ಕೈ ಸೇರ್ತಾ ಇದೆ. 3ಕ್ಕೆ 9. ಈ ನಡುವೆ ತಟ್ಟಿಮುಟ್ಟಿ ಓಟನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಬಹುಶಃ ಸಾಯಿರವರಿಗೆ ಸ್ಟ್ರೈಕ್ ನೀಡುವಂತ ಒಂದು ಪ್ರಯತ್ನ. 3 ಎಸೆತ ಚುಕ್ಕಿ, 4ನೇ ಎಸೆತದಲ್ಲಿ ಆ ಒಂದು ಸ್ಟ್ರೈಕ್ ರೊಟೇಷನ್ ಆಟದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನು 2 ಎಸೆತ 8 ಓಟಗಳು ಬರಬೇಕಾಗಿದೆ. 2 ಬಾಲ್ 8 ರನ್ಸ್ ರಿಕ್ವೈರ್ಡ್. ಓಟಗಳು ಬರ್ತಾ ಇಲ್ಲ. ತನ್ನ ಮೂಲಕ ಕ್ಲೀನ್ ಬೌಲ್ಡ್. ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಸಾಯಿ ವಿಕೆಟ್ ಪತನ. 28ಕ್ಕೆ 8. 1 ಬಾಲ್ 8 ರನ್ಸ್. ಹೊಸ ಬ್ಯಾಟ್ಸ್ಮನ್ ಮೋಹನ್ ಒಂದು ಲೀಗಲ್ ಡಿಲಿವರಿ. ಇಲ್ಲಿ ಸುಲಭವಾಗಿ ರಾಯಲ್ ಕ್ರಿಕೆಟರ್ಸ್ ಜಯವನ್ನು ದಾಖಲಿಸುತ್ತಾರೆ. ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ನೀಡದೆ ಒಂದು ಎಸೆತವನ್ನ ಇಲ್ಲಿ ಮದಿ ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಪಂದ್ಯ ಜಯಿಸುತ್ತಾರೆ. ಇಲ್ಲಿ ಲೆಫ್ಟಿ ಆಟಗಾರ ಮೋಹನ್ ವಿಶಿಷ್ಟ ಶೈಲಿಯ ಹೊಡೆತ ದಾಖಲಿಸುವ ಪ್ರಯತ್ನ. ರಾಯಲ್ ಕ್ರಿಕೆಟರ್ಸ್ ಕನಿಷ್ಠ ಮೊತ್ತದ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿದ್ರು. 7 ಓಟಗಳ ಅಂತರದಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ರಾಯಲ್ ಕ್ರಿಕೆಟರ್ಸ್.
ಎರಡೂ ತಂಡಗಳಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸಿಕೊಳ್ತಾ ಇಲ್ಲಿ ಪಂದ್ಯಾಟ ಮುಕ್ತಾಯ. ಮುಂದಿನ ಪಂದ್ಯಾಟಕ್ಕಾಗಿ ಮತ್ತೊಮ್ಮೆ ವೀಕ್ಷಕರೊಡನೆ ಬದಲಾವಣೆ ತರ್ತಾ ಮಿತ್ರ ಅಖಿಲೇಶ್ ಅವರನ್ನ ಕನ್ನಡ ಮಾಧ್ಯಮಕ್ಕಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಓವರ್ ಟು ಯು ಅಖಿಲೇಶ್. Bluetooth mode. ಧನ್ಯವಾದ ಅಬ್ಬಾಸ್ ಬಬ್ಲು ಅವರೇ. ವಿಜಯಪುರ ಪ್ರೀಮಿಯರ್ ಲೀಗ್ ಸೀಸನ್ 5 ಸಾಗಿ ಬರ್ತಾ ಇದೆ. ಇವತ್ತಿನ ಬೆಳಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಟೂರ್ನಮೆಂಟ್